ನಾವಿವತ್ತು ಮಿಲ್ಕ್ ಮೆನುನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು MDM ಕ್ಯಾಲ್ಕುಲೇಟರ್ ಡ್ಯಾಶ್ಬೋರ್ಡ್. ಈ ಕೆಳಭಾಗದಲ್ಲಿ ಸೆಟಪ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬಂದ್ರೆ ಫುಡ್ ಮೆನು ಕೆಳಗಡೆ ಮಿಲ್ಕ್ ಮೆನು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮಿಲ್ಕ್ ಮೆನು ಓಪನ್ ಆಗಿದೆ. ನೋ ಡಾಟಾ, ಯಾವುದೇ ರೀತಿ ಡಾಟಾ ಇಲ್ಲ, ಇಲ್ಲಿ ಹಾಕ್ಬೇಕು. ಆಗ ಆಡ್ ಮಿಲ್ಕ್ ಮೆನು ಅದ್ರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡೋಣ. ಫಸ್ಟ್ ಮಿಲ್ಕ್ ಐಟಮ್ಗಳು, ಮಿಲ್ಕ್ ಐಟಮ್ನ ಮಿಲ್ಕ್ ಅಂತ ಟೈಪ್ ಮಾಡಿದೆ. ಯಾವ ಗ್ರೂಪ್ ಬೇಕು ಮಿಲ್ಕ್? ಎರಡು ಗ್ರೂಪ್ಗೂ ಬೇಕು. ಮೊದಲು ಕ್ಲಾಸ್ 1 to 5 ನ ಆಡ್ ಮಾಡ್ತಾ ಇದ್ದೀನಿ. ಈ ಕ್ಲಾಸ್ 1 to 5 ನಲ್ಲಿ ಯಾವ್ಯಾವ ಐಟಮ್ ಬರ್ತವೆ? ಇಲ್ಲಿ ಎಸ್ ಇನ್ವೆಂಟ್ರಿ, ನೋ ಇನ್ವೆಂಟ್ರಿ ಎರಡು ಐಟಮ್ಗಳು ಕಾಣುತ್ತೆ ನಿಮ್ಗೆ. ಎಸ್ ಅಂತ ಹೇಳಿದಾಗೆ ಇದು ಸ್ಟಾಕ್ ಸಂಬಂಧಪಟ್ಟಿದ್ದು, ನೋ ಅಂತ ಹೇಳಿದ್ರೆ ಸಿಜಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮಿಲ್ಕ್ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕು? ಮಿಲ್ಕ್ ಪೌಡರ್ ಬೇಕು, ಶುಗರ್ ಬೇಕು, ಇದು ಸಿಜಿ ಐಟಮ್ ಬರುತ್ತೆ, ಶುಗರ್, ಗ್ಯಾಸ್ ಬೇಕು, ಮತ್ತೆ ಅದರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರುತ್ತೆ. ಈ ಮಿಲ್ಕ್ಗೆ ರಾಗಿ ಮಾಲ್ಟ್ ಬೇಕಿರೋದಿಲ್ಲ. ಇದನ್ನ ಸೇವ್ ಮಾಡಿ. ಮಿಲ್ಕ್ ಮೆನು ಆಡೆಡ್ ಆಯ್ತು. ಈಗ ನೋಡಿ ಕೂತಿದೆ ಮಿಲ್ಕ್ ಕ್ಲಾಸ್ 1 to 5 ಗೆ ನಾನು ಮೆನುನ ಆಡ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಮೆನು ಆಡ್ ಮಾಡೋಣ 6 to 8 ಗೆ. ಅದೇ ತರ ಮಿಲ್ಕ್ ಅಂತ ಟೈಪ್ ಮಾಡಿ 6 to 8 ನ ಸೆಲೆಕ್ಟ್ ಮಾಡಿ ಸೇಮ್ ಅದೇ ತರ ಎಸ್ ಇನ್ವೆಂಟ್ರಿ ಮತ್ತೆ ನೋ ಇನ್ವೆಂಟ್ರಿ ಐಟಮ್ಸ್ ತೋರಿಸುತ್ತೆ. ಇಲ್ಲಿ ರಾಗಿ ಮಾಡಿಬಿಟ್ಟು ಇನ್ನೆಲ್ಲಾನು ಏನ್ ಮಾಡ್ತಾ ಇದೀನಿ, ನಾನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿದೆ. ಮಿಲ್ಕ್ ಮೆನು ಆಡೆಡ್ ಆಯ್ತು. ನೋಡಿ ಮಿಲ್ಕ್, ಬರೀ ಮಿಲ್ಕ್, ಬರೀ ಹಾಲು ಕೊಡ್ತಾ ಇದ್ದೀರಾ. 1 ರಿಂದ 5 ಅದೊಂದು ಗ್ರೂಪ್, 6 to 8 ಗ್ರೂಪ್ ಅದು ಆಡ್ ಆಗಿದೆ. ನೆಕ್ಸ್ಟ್ ರಾಗಿ ಮಾಲ್ಟ್, ಅದನ್ನ ಆಡ್ ಮಾಡಬೇಕು. ಅದನ್ನ ಯಾವ ರೀತಿ ಆಡ್ ಮಾಡೋಣ ಅಂತ ನೋಡೋಣ. ಆಡ್ ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿ ಈಗ ಮಿಲ್ಕ್ ಜೊತೆ ರಾಗಿ ಮಾಲ್ಟ್ ಪ್ಲಸ್ ಅಂತ ಟೈಪ್ ಮಾಡಿ ರಾಗಿ ಮಾಲ್ಟ್ ಅಂತ ಟೈಪ್ ಮಾಡಿ ಮಿಲ್ಕ್ ಪ್ಲಸ್ ರಾಗಿ ಮಾಲ್ಟ್. ಇದು ಕ್ಲಾಸ್ 1 to 5 ಗ್ರೂಪ್ಗೆ. ಮಿಲ್ಕ್ಗೆ ಎಲ್ಲ ಐಟಮ್ಸ್ ಬೇಕು, ಪ್ಲಸ್ ರಾಗಿ ಮಾಲ್ಟ್ ಜೊತೆ ಸೇರಿಸ್ಬೇಕಾದ್ರೆ ರಾಗಿ ಮಾಲ್ಟ್ ಸಹ ಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡಿ. ಮಿಲ್ಕ್ ಮೆನು ಆಡೆಡ್ ಆಗಿದೆ, ಓಕೆ ಕೊಡಿ. ನೋಡಿ ಆಯ್ತಾ, ಕ್ಲಾಸ್ 1 to 5 ಆಡ್ ಮಾಡಿದ್ದೀನಿ. ಈಗ 6 to 8 ಗೂ ಸಹ ಆಡ್ ಮಾಡಬೇಕು. ಆಡ್ ಮಿಲ್ಕ್ ಮೆನು ಮೇಲೆ ಕ್ಲಿಕ್ ಮಾಡಿ ಸೇಮ್ ಮಿಲ್ಕ್ ಪ್ಲಸ್ ರಾಗಿ ಮಾಲ್ಟ್ ಅಂತ ಟೈಪ್ ಮಾಡಿ 6 to 8 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಐಟಮ್ಸ್ ಬರುತ್ತೆ, ಎಲ್ಲ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಕೊಡಿ. ಮಿಲ್ಕ್ ಮೆನುಗೆ ಏನಾಗಿದೆ, ಆಡ್ ಆಗಿದೆ, ನೋಡ್ಬೋದು ಆಡ್ ಆಗಿದೆ. ಇದೇ ರೀತಿ ನಾವು ಇನ್ನು ಏನಾದ್ರು ಎಕ್ಸ್ಟ್ರಾ ಐಟಮ್ಗಳೇನ ಬಂದರೂ ಸಹ ನಾವು ಇದೇ ತರ ಆಡ್ ಮಾಡ್ಬೋದು. ಈಗ ನೀವೆಲ್ಲ ಮಿಲ್ಕ್ ಮೆನು ಯಾವ ರೀತಿ ಆಡ್ ಮಾಡೋದು ಅಂತ ನೋಡಿದ್ದೀರಾ. ಥ್ಯಾಂಕ್ ಯು.